ಇನ್ನು ಬಶೀರ್ ಮೃತಪಟ್ಟ ಹಿನ್ನೆಲೆಯಲ್ಲಿ ಶಾಸಕ ಮೊಹಿದ್ದೀನ್ ಬಾವ ಎಜೆ ಆಸ್ಪತ್ರೆಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಅವರು ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಜೊತೆ ಮಾತನಾಡಿದ್ದಾರೆ. ಅವರೇನು ಮಾತಾಡಿದ್ದಾರೆ ನೋಡೋಣ. ಬಶೀರ್ ಅವರ ಎರಡನೇ ಮಗ ಏನು ಅಬುದಾಬಿಯಿಂದ ಬರಬೇಕಾಗಿತ್ತು, ಎಲ್ಲ ವೆಯ್ಟ್ ಮಾಡ್ತಾ ಇದ್ರು. ಸದ್ಯಕ್ಕೆ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಬುದಾಬಿಯಿಂದ ದುಬೈಗೆ ಬಂದಿದ್ದಾರೆ. ದುಬೈನಲ್ಲಿ ಅವರಿಗೆ ಫ್ಲೈಟ್ ಟಿಕೆಟ್ ಸಿಕ್ಕಿದೆ. ಅವರು ಇನ್ನೇನು ಫ್ಲೈಟ್ನ ಹತ್ತುತ್ತಾರೆ, ಅದಾದ ನಂತರ ಬರ್ತಾರೆ ಅನ್ನೋ ಮಾಹಿತಿ ಈಗ ತಿಳಿದು ಬಂದಿರೋಂಥದ್ದು. ಸೊ ಇದೆಲ್ಲ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ದಂತಹ ಶಾಸಕ ಮೊಹಿದ್ದೀನ್ ಬಾವ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಇದ್ರ ಬಗ್ಗೆ ಡೀಟೇಲ್ ಕೇಳೋಣ. ಸರ್, ಇವಾಗೇನು ಸರ್ ಟಿಕೆಟ್ ಸಿಗ್ತಾ? ಸರ್, ನನಗೆ ಭಾಳ ಸಂತೋಷ ಆಯಿತು. ದುಃಖದಲ್ಲಿ ಒಂದು ಸಣ್ಣ ಸಂತೋಷ. ಇವತ್ತು ಅವರ ಮಗ ಭಾಳ ಕೂಗಿಕೊಂಡು ನನ್ನ ಅಪ್ಪನ ದರ್ಶನವನ್ನು, ಅಂತಿಮ ದರ್ಶನ, ನನಗೆ ಯಾವ ಕೆಲಸನೂ ಬೇಡ ಹೇಳುವಂಥ ಮಾತನ್ನು ಹೇಳುವಾಗ ನನಗೆ ಕಣ್ಣಲ್ಲಿ ನೀರು ಬಂದು ಕೂಡಲೇ ನಾನು ಕಾರ್ಯಪ್ರವರ್ತನಾದೆ. ಇಲ್ಲಿ ಎಲ್ಲರೂ ಆಸೆ ಬಿಟ್ಟಿದ್ದರು ಅವನನ್ನು ನೋಡಲಿಕ್ಕೆ, ಆ ತಂದೆಯನ್ನು ನೋಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಆ ಅಂತಿಮ ದರ್ಶನ. ಆದರೆ ನನ್ನ ಹಠ ಯಾವ ರೀತಿಯಲ್ಲಿ ಎಲ್ಲರೂ ಹೇಳಿದ್ರು, ಸ್ವಂತ ಅವರು ಹೇಳಿದ್ರು ಅದು ಮಾಡಿಸ್ತೇನೆ ಅಂತ ಹೇಳುವಂಥ ಹಠದಿಂದ ದೇವರು ಅನುಗ್ರಹ ಮಾಡಿದ್ದಾನೆ. ಡಾಕ್ಟರ್ BR ಶೆಟ್ಟಿ ಅವರೊಂದಿಗೆ ನಾನು ಬೆಳಗ್ಗೆನೇ ಸಂಪರ್ಕ ಮಾಡಿ ಅಲ್ಲಿಯ ದುಬೈ ಅಧಿಕಾರಿಗಳು ಅಂದರೆ ಅಬುದಾಬಿಯ ಅಧಿಕಾರಿಗಳಲ್ಲಿದ್ದಂತಹ ಪಾಸ್ಪೋರ್ಟನ್ನು ತೆಗಿಲಿಕ್ಕೆ ಅಷ್ಟು ಸುಲಭ ಅಲ್ಲ. ಅದನ್ನು ಸ್ಟ್ಯಾಂಪ್ ಆಗಿ ಪ್ರೊಸೀಜರ್ ಪ್ರಕಾರ ಬರಬೇಕು. BR ಶೆಟ್ಟಿಯವರ ಒಂದು ಸಹಕಾರದೊಂದಿಗೆ, ಅಲ್ಲಿಯ ಮೊಹಮ್ಮದ್ ಅಲಿ ಅಂತ ಹೇಳುವಂಥ ಸಹಕಾರದೊಂದಿಗೆ ಅದನ್ನು ಪಡೆದು ಬರೀ 1.5 ಗಂಟೆಯ ಸಮಯ ಇತ್ತು ಅವರು ಏರ್ಪೋರ್ಟಿಗೆ ತಲುಪಲಿಕ್ಕೆ. ಆ ಸಂದರ್ಭದಲ್ಲಿ ಟಿಕೆಟ್ ಆಗಿರಲಿಲ್ಲ. ಇಲ್ಲಿ ನಾನು ಟ್ರಾವೆಲ್ ಏಜೆನ್ಸಿ ಹತ್ರ ಮಾಡುವಾಗ 4 ಗಂಟೆ ಮುಂಚೆ ಟಿಕೆಟನ್ನು ಬುಕ್ ಮಾಡಬೇಕು. ನನ್ನ ಫ್ರೆಂಡು ಆಶಿಕ್ ಅಂತೇಳಿ ಒಂದು ಹಿಂದೂ ಸಹೋದರ, ಇಮಿಡಿಯೇಟಾಗಿ ಅವರು ಸ್ಪೈಸ್ ಜೆಟ್ಟಿದ್ದು ಮ್ಯಾನೇಜರ್ ಆಗಿದ್ದಾರೆ. ಅವರಿಗೆ ಕೂಡಲೇ ಫೋನ್ ಮಾಡಿದೆ. ಇಮಿಡಿಯೇಟಾಗಿ ಇಲ್ಲಿ ದುಡ್ಡಿರಲಿಲ್ಲ, ಆದ್ರೂ ಅವರ ಕಿಸೆಯಿಂದ ದುಡ್ಡನ್ನು ಹಾಕಿ ನಾನು ನಿಮಗೆ ಕೊಡ್ತೇನೆ ಅಂತ ಹೇಳುವಂಥ ನೆಲೆಯಲ್ಲಿ ಅವರ ಟಿಕೆಟನ್ನು ಬುಕ್ ಮಾಡಿಸ್ತೇನೆ. ಅವನು ಫ್ಲೈಟನ್ನು ಜಾಯ್ನ್ ಆಗಿದ್ದಾನೆ. ಫ್ಲೈಟ್ ಈಗಲೇ ಹಾರಲಿಕ್ಕಿದೆ. ಇನ್ನು 5:45 ಫ್ಲೈಟು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ನಿಲ್ತದೆ. ಆ 5:45 6 ಗಂಟೆಗೆ ಅವನು ಮಸೀದಿಗೆ ಬಂದು ತಲುಪ್ತಾನೆ. ಮತ್ತು ಈಗಾಗಲೇ ಅಂತಿಮ ದರ್ಶನದ ನೋಟವನ್ನು ತಾವಿಲ್ಲಿ ನೋಡ್ತಾ ಇದ್ದೀರಾ. ಆ ಸ್ನಾನವನ್ನು ಮಾಡಿಸಿ, ಪೋಸ್ಟ್ ಮಾರ್ಟಮ್ ಮಾಡಿ ಈಗಾಗಲೇ ಸ್ನಾನವನ್ನು ಮಾಡಿಸಿ ಎಲ್ಲರೂ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ಈಗ ಸರಿಯಾದ ಸಮಯ 2:10 ಈ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ಇದು ಮುಗೀತದೆ, ಮನೆಗೆ ಹೋಗ್ತದೆ. ಮನೆಯಲ್ಲಿ ಒಂದು 15-20 ನಿಮಿಷ ಎಲ್ಲರೂ ಅಲ್ಲಿ ಮನೆಯ ಕುಟುಂಬರು ಮಾತ್ರ ಅವರನ್ನು ನೋಡಲಿಕ್ಕೆ ಅವಕಾಶ. ಅವರನ್ನು ನೋಡಿಕೊಂಡು ಆ ಬಾಡಿಯನ್ನು 4 ಗಂಟೆಗೆ ನಮ್ಮ ಮಸೀದಿ, ಕೂಲೂರು ಮಸೀದಿಗೆ ಹೋಗ್ತದೆ. ಕೂಲೂರು ಮಸೀದಿಯಲ್ಲಿ ಅಂತಿಮ ದರ್ಶನಕ್ಕೆ 6 ಗಂಟೆವರೆಗೆ ಸಾರ್ವಜನಿಕರಿಗೆ ಸಮಯ ಇದೆ. ಎಲ್ಲರೂ ಕೂಲೂರು ಮಸೀದಿಗೆ ಬರಬೇಕು. ಇಲ್ಲಿ ಈ ಮನೆಗೆ ಬರಬೇಡ ಅಂತ ಹೇಳುವಂಥದ್ದು ಯಾಕೆ ಅಂತ ಹೇಳಿದರೆ, ಮೆರವಣಿಗೆಯನ್ನು ನಾನು ಬೇಡ ಅಂತೇಳಿ ಹೇಳಿದ್ದೇನೆ. ಮಾನವೀಯತೆಯಿಂದ ಇವತ್ತು ನಾವು ಸಹೋದರರು ಮಾಡುವಂತಹದ್ದು. ಅಲ್ಲಿ ಏನಾದರೂ ಮೆರವಣಿಗೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ಜೀವವನ್ನು ವಾಪಸ್ ತರಲಿಕ್ಕೆ ಆಗ್ತದ? ಮೆರವಣಿಗೆ ಮಾಡಿದರೆ ಇಟ್ ಈಸ್ ನಾಟ್ ಪಾಸಿಬಲ್. ಕಳೆದುಕೊಂಡವರು ಕಳೆದುಕೊಂಡಿದ್ದಾರೆ. ಈ ಮೆರವಣಿಗೆ ಮಾಡಿದಿರೋದ್ರಿಂದ ನನ್ನ ಕೆಲವು ದುಷ್ಕರ್ಮಿಗಳು ಏನಾದರೂ ಆಗಲಿ ಅಂತೇಳಿ ಕಲ್ಲು ಗಿಲ್ಲು ಬಿಸಾಡಿದರೆ ಪುನಃ ಇನ್ನೊಬ್ಬರಿಗೆ ತೊಂದರೆ, ಅದಾಗಬಾರ್ದು ಅಂತ ಹೇಳುವಂಥ ನೆಲೆಯಲ್ಲಿ ಇವತ್ತು ಆ ಮೆರವಣಿಗೆಯನ್ನು ನಾವು ಬೇಡ ಅಂತ ಹೇಳಿದ್ದೇನೆ. ಮೊನ್ನೆಯ ಮೆರವಣಿಗೆಯನ್ನು ಪೊಲೀಸರವರು ರದ್ದು ಮಾಡಿದ್ದು ಇವತ್ತು ಭಾಳ ಒಳ್ಳೆಯದಾಗಿದೆ. ಬಹುಶಃ ಆಗಿದ್ದರೆ ಭಾಳ ತೊಂದರೆ ಆಗ್ತಿತ್ತು ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಇದು ಮೊಹಿದ್ದೀನ್ ಬಾವ ಅವ್ರು ಹೇಳ್ತಾರ ಅಂತ ಮಾತು. ಅಂದರೆ ಈಗ ಅವರಿಗೆ ಅಲ್ಲಿ ಟಿಕೆಟ್ ಆಗಿದೆ, ಅವರು ಫ್ಲೈಟ್ ಕೂಡ ಹತ್ತಿದ್ದಾರೆ, ಫ್ಲೈಟ್ ಕೂಡ ಟೇಕ್ ಆಫ್ ಆಗಿದೆ. 5 ಗಂಟೆ ಸಮಯಕ್ಕೆ ಇಲ್ಲಿಗೆ ಬರ್ತಾರೆ. ಅಂತೂ ಇಂತೂ ಅಂತಿಮ ದರ್ಶನ ನೋಡೋವಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾ ಇರೋಂಥದ್ದು. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.